ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ದಿವ್ಯ ಬಲಿ ಪೂಜೆಯನ್ನು ದಿವಂಗತ ಮೋಸೆಸ್ ಅವರ ಆತ್ಮಶಾಂತಿಗಾಗಿ ಫೆಲ್ಸಿ ಸುವಾಮಿಸ್ ಹಾಗೂ ಕುಟುಂಬದವರು ಪೂಜೆಯನ್ನು ಕೊಟ್ಟಿರುತ್ತಾರೆ. ಯೇಸು ಸ್ವಾಮಿಯ ಪವಿತ್ರ ಹೃದಯಕ್ಕೆ ಕೃತಜ್ಞತೆಯಾಗಿ ಮೈಕಲ್ ಹಾಗೂ ರೋಸಿ ಅವರು ಪೂಜೆಯನ್ನು ಕೊಟ್ಟಿರುತ್ತಾರೆ. ತಮ್ಮ ಕುಟುಂಬಕ್ಕೆ ದೇವರು ಮಾಡಿದ ಎಲ್ಲ ಉಪಕಾರಗಳನ್ನು ಸ್ಮರಿಸುತ್ತಾ ವಿವಾಹವಾಗಿ 43 ವರ್ಷಗಳು ಕಳೆದಿವೆ. ಈ ದಿನದಂದು ಎ ಜೋಸೆಫ್ KSRTC ಹಾಗೂ ಮರ್ಸಿ ಅವರು ದೇವರಿಗೆ ವಂದನೆಯನ್ನು ಹೇಳುತ್ತಾ ಈ ಪೂಜೆಯನ್ನು ಕೊಟ್ಟಿರುತ್ತಾರೆ. ಗಾಯತ್ರಿ ದೇವಿ, ಬಲ್ಮಿ ಉಪಾಧ್ಯಾಯ ಹಾಗೂ ರಾಜ್ಕುಮಾರ್ ಇವರಿಗೆ ದಯಾಮಯ ದೇವರು ರಕ್ಷಣೆ ಕೊಡಲಿ, ಕೇಡಿನಿಂದ ಕಷ್ಟಗಳಿಂದ ದೂರ ಇರಲಿ ಎಂದು ಅವರು ಬೇಡುತ್ತಾ ಪೂಜೆಯನ್ನು ಕೊಟ್ಟಿರುತ್ತಾರೆ. ದಿವಂಗತ ಹೃದಯನಾಥನ್ ಪೀಟರ್ ಅವರ ಆತ್ಮಶಾಂತಿಗಾಗಿ ಲೂರ್ದ್ ಮೇರಿ ಅವರು ಪೂಜೆಯನ್ನು ಕೊಟ್ಟಿರುತ್ತಾರೆ. ದೇವರಿಗೆ ವಂದನೆಯನ್ನು ಹೇಳುತ್ತಾ ಮೇರಿ ಮೈಕಲ್ ಅವರು ಪೂಜೆಯನ್ನು ಕೊಟ್ಟಿರುತ್ತಾರೆ. ತಮ್ಮ ಕುಟುಂಬದಲ್ಲಿ ಮೃತಪಟ್ಟ ಎಲ್ಲ ಆತ್ಮಗಳಿಗೆ ದೇವರು ಚಿರಶಾಂತಿಯನ್ನು ಅನುಗ್ರಹಿಸಬೇಕೆಂದು ಶ್ರೀ ಎಲಿಯಾಸ್ ಅರುಳಪ್ಪ ಅವರು ಪೂಜೆಯನ್ನು ಕೊಟ್ಟಿರುತ್ತಾರೆ. ದಿವಂಗತ ನಿರ್ಮಲ ಅವರ ಆತ್ಮಶಾಂತಿಗಾಗಿ ಮರ್ಸಿ ಫರ್ನಾಂಡಿಸ್ ಅವರು ಪೂಜೆಯನ್ನು ಕೊಟ್ಟಿರುತ್ತಾರೆ. ದಿವಂಗತ KA ಜೋಸೆಫ್ ಹಾಗೂ ದಿವಂಗತ ಡೇವಿಡ್ ಇವರುಗಳ ಆತ್ಮಗಳ ಶಾಂತಿಗಾಗಿ ಎಲಿಜಬೆತ್ ಅವರು ಪೂಜೆಯನ್ನು ಕೊಟ್ಟಿರುತ್ತಾರೆ. ಇವರು ತೀರಿ ಹೋಗಿ 3 ವರ್ಷಗಳು ಸಂದಿವೆ. ಒಂದರ ಹಿಂದೆ ಒಬ್ಬರು ತೀರೋದ್ರು, KA ಜೋಸೆಫ್ ಮತ್ತು ಡೇವಿಡ್ ಅವರು. ಅವರ ಆತ್ಮಗಳಿಗೆ ದೇವರು ವಿಶ್ರಾಂತಿ ನೀಡಲೆಂದು ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಮೊದಲು ನಿಮ್ಮಲ್ಲಿ ಒಂದು ಕೋರಿಕೆ. ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದ ಗಾಯನ ವೃಂದದ ಸದಸ್ಯರಾದ, ಯಾವಾಗಲೂ ದೇವರ ವಾಕ್ಯವನ್ನು ಓದುವುದು, ಶ್ಲೋಕವನ್ನು ಹಾಡುತ್ತಿರುವ ಶೋಭಾ ಹೊಸೂರಿನ ಶೋಭಾ ಎಂಬುವರಿಗೆ ಬ್ರೇನಿಗೆ ರಕ್ತ ಕಟ್ಟಿ ತುಂಬ ಸೀರಿಯಸ್ ಆಗಿದ್ದರು. ಅವರನ್ನು JSS ಆಸ್ಪತ್ರೆಗೆ ಸೇರಿ ಕೆಲವು ದಿನಗಳ ಹಿಂದೆ ಆಪರೇಷನ್ ಮಾಡಿ ಮೆದುಳಿನಿಂದ ರಕ್ತ ಕಟ್ಟಿದ್ದನ್ನು ತೆಗೆದಿರುತ್ತಾರೆ. ಭಾಳ ಸೀರಿಯಸ್ ಆಗಿದ್ದರು, ಸಾವಿನ ಅಂಚಿನಲ್ಲಿದ್ದರು. ಪಾಪ ಕುಟುಂಬ ಬಹಳ ಕಷ್ಟಪಡ್ತಿತ್ತು. ಆದರೆ ದೇವರು ಅನುಗ್ರಹಿಸಿ ನಾವೆಲ್ಲ ಪ್ರಾರ್ಥನೆ ಮಾಡಿದೋ, ಅವಳಿಗಾಗಿ ಬಲಿಪೂಜೆ ಅರ್ಪಿಸಿದೆವು. ಅವಳು ಈಗ ಗುಣಮುಖವಾಗಿ ಶೋಭಾ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವರ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ, ಬಿಲ್ ಕಟ್ಟಬೇಕು, ಸುಮಾರು ಮೆಡಿಕಲ್ ಬಿಲ್ ಕಟ್ಟಲಿಕ್ಕೆ ಭಾಳ ನೊಂದುಕೊಂಡಿದ್ದಾರೆ ಕುಟುಂಬದವರು. ಆದ್ದರಿಂದ ಇಂದು ನೀವು ಕೊಡುವ ಕಾಣಿಕೆ ಹಣ ಎಲ್ಲ, ನೀವು ಕೊಡುವ ಪ್ರತಿಯೊಂದು ಪೈಸೆಯೂ ಸಹ ನಾವು ಅವರಿಗೆ ಕೊಟ್ಟು ಅವರಿಗೆ ಸಹಾಯ ಮಾಡೋಣ. ನಮ್ಮ ಧರ್ಮ ಕೇಂದ್ರದ ಒಬ್ಬ ಮಹಿಳೆ ಎಲ್ಲ ಕಾರ್ಯಕ್ರಮದಲ್ಲಿ ಬಹಳ ಆಸಕ್ತಿಯಿಂದ ಭಾಗವಹಿಸ್ತಿದ್ದರು ಶೋಭಾ ಅವರು. ಅವರಿಗೆ ದೇವರು ಒಳ್ಳೆ ಆರೋಗ್ಯ ಬಗ್ಗೆ ಕೊಡಲಿ. ಇನ್ನು 3-4 ತಿಂಗಳು ರೆಸ್ಟ್ ಕೊಡಬೇಕು ತಿಳಿದ್ದಾರೆ, ಗುಣ ಬೇಕಾದರೆ. ಆದ್ದರಿಂದ ಅವರಿಗೆ ಪ್ರಾರ್ಥಿಸೋಣ. ಅದು ನಮ್ಮಿಂದ ಆದಷ್ಟು ಈ ಕಾಣಿಕೆ ಹಣ ಕೊಡ್ತಿರಲ್ಲ, ಸ್ವಲ್ಪ ಹೆಚ್ಚು ಅವಳಿಗೋಸ್ಕರ ನಾವು ಕೊಡೋಣ. ಹಾಗೂ ಇದರಿಂದಾಗಿ ನಮ್ಮ ಒಬ್ಬ ಸದಸ್ಯರಿಗೆ ಸಹಾಯ ಮಾಡುತ್ತಾ ದೇವರ ಆಶೀರ್ವಾದವನ್ನು ಪಡೆಯೋಣ. ಇನ್ನೊಂದು ಮುಖ್ಯ ವಿಚಾರ, ಸುಮಾರು 25 ವರ್ಷಗಳ ಹಿಂದೆ ನನಗೆ ರಫಾಯಲ ಎಂಬವರ ಪರಿಚಯ ಆಗಿತ್ತು. ಅವರು ಮೈಸೂರಿಗೆ ಮತ್ತು ನಮ್ಮ ಮೈಸೂರಿದೆ. ಪರಿಚಯ ಆದ ನಂತರ ನನ್ನ ಬಗ್ಗೆ ಎಲ್ಲ ಕೇಳಿಕೊಂಡು ಅವರು ನನ್ನ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡು ಯಾವಾಗಲೂ ಪತ್ರ ಬರೀತಿದ್ರು, ಇಮೇಲ್ ಮಾಡ್ತಿದ್ರು. ಅವರು ಇಟಲಿ ದೇಶದ ನಪೋಲಿ ನೇಪಲ್ಸ್
ಅಲ್ಲಿ ವಾಸ ಮಾಡ್ತಿದ್ದಾರೆ. ಅವರಿಗೆ 70 ವರ್ಷ ಈಗ. ಅವರು ನನ್ನನ್ನು ಹುಡ್ಕೊಂಡು ಬಂದಿದ್ದಾರೆ. ಬಹಳ ಒಳ್ಳೆಯವರು, ಮಕ್ಕಳಂದರೆ ಬಹಳ ಇಷ್ಟ ಅವರಿಗೆ. ಅವ್ರನ್ನ ಪರಿಚಯ ಮಾಡ್ತಿದ್ದೇನೆ. ದಯವಿಟ್ಟು ರಫಾಯಲ ಪ್ಲೀಸ್ ಕಮ್. ನೋಡಿ ಎಲ್ಲರೂ ಅವ್ರನ್ನ. ನನ್ನ ಸ್ನೇಹಿತರು, ನಿಮ್ಮ ಸ್ನೇಹಿತರು ಅಲ್ವಾ? ಮೈಕ್ ಮೈಕ್ ಒಂದು ಕಡೆ ಮೈಕ್. Namaste to all of you. I am very happy to be here for the third time. I'm sorry if I can't speak Kannada, but I think that love language is for all people. I am very happy to be here, to know you, to meet you, to know your culture, to see the children and all people. I hope that God answers those so that He can help you for all your problems. But I think that it's very important to pray for the peace in the world. And because peace is not important for Italian, Indian, American, peace for all over the world. Thank you very much. ಈಗ ಅವರು ಹೇಳಿದ್ದನ್ನು ಕನ್ನಡದಲ್ಲಿ ನಾನು ಭಾಷಾಂತರ ಮಾಡಿ ಹೇಳ್ತೇನೆ. ಮೊದಲು ಅವರು ನಿಮಗೆಲ್ಲರಿಗೂ ನಮಸ್ಕಾರ ಮಾಡಿದರು. ನಂತರ ಅವರು ಇಲ್ಲಿಗೆ ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷದಿಂದ ಕಣ್ಣೀರನ್ನು ಸುರಿಸುತ್ತಿದ್ದಾರೆ. ಏಕೆಂದರೆ ನಮ್ಮ ಈ ಭಾರತ ದೇಶದ ಜನರು ಎಂದರೆ ಬಹಳ ಇಷ್ಟ. ಅದರಲ್ಲೂ ಮಕ್ಕಳು ಎಂದರೆ ಪ್ರಾಣ. ಹಾಗಾಗಿ ಇಲ್ಲಿ ಬಂದು ಈಗ 1 ವಾರವಾಯಿತು. ಮಕ್ಕಳ ಜೊತೆ ಬೆರೆತು ಮಕ್ಕಳನ್ನು ನೋಡಿ ಬಹಳ ಸಂತೋಷ ಪಡ್ತಿದ್ದಾರೆ. ಆದ್ದರಿಂದ ಅವರು ನಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಾರೆ. ಹಾಗೂ ನಮ್ಮ ಮಕ್ಕಳಿಗೆ ಮುಂದಕ್ಕೆ ಏನಾದರೂ ಸಹಾಯ ಬೇಕಾದರೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾತ್ರವಲ್ಲ, ಮಕ್ಕಳಿಗೆ ಒಂದು ದಿನ ಅವರು ಒಂದು ದಿನದ ಪಿಕ್ನಿಕ್ಗೆ ಬೇಕಾದ ಹಣವನ್ನು ಸಹ ಅವರು ಕೊಡ್ತೀನಿ ಅಂತ ನನಗೆ ಹೇಳಿದ್ದಾರೆ. ಪಾಪ ಇಲ್ಲಿ ಬಂದ ನಂತರ ಅವರಿಗೆ ಅಲ್ಲೂ ನೋವಾಗಿತ್ತು, ತುಂಬ ನೋವು ಕೊಡ್ತಿತ್ತು. ಡಾಕ್ಟರ್ ರಘು ಹತ್ರ ಕರ್ಕೊಂಡು ಹೋಗಿದ್ದೆ. ಅವರು ಟ್ರೀಟ್ಮೆಂಟ್ ಔಷಧಿ ತಗೊಳ್ತಿದ್ದಾರೆ. ಈಗ ಆದಷ್ಟು ಬೇಗ ಗುಣವಾದರೆ ಅವರು ಬಹಳ ಚಿಂತೆಯಲ್ಲಿ ಇರ್ತಾರೆ. 1 ತಿಂಗಳು ಇಲ್ಲಿರ್ತಾರೆ. 1 ವಾರ ಆಯಿತು, 1 ತಿಂಗಳು ಇರ್ತಾರೆ. ಕೇರಳಕ್ಕೆ ಹೋಗಬೇಕು ಅಂತಿದ್ರು. ಇದು ನಮ್ಮನ್ನು ನೋಡಿ ನಾನು ಕೇರಳಕ್ಕೆ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಬೇರೆ ಅವರು ನನ್ನ ತುಂಬ ಆತ್ಮೀಯ ಸ್ನೇಹಿತರು. ಅವರಿಗೂ ವಯಸ್ಸು 70, ನನಗೂ ಸಹ 70. ಆದರೂ ಅವರು ಟೀಚರ್ ಆಗಿದ್ದರು. ಸುಮಾರು 37 ವರ್ಷ ಶಾಲೆಯಲ್ಲಿ ಪಾಠ ಕಲಿಸ್ತಿದ್ರು. ಈಗ ರಿಟೈರ್ಡ್ ಆಗಿದ್ದಾರೆ. ಆದರೂ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಅವರು ಪ್ರತಿ ವರ್ಷ ಒಂದಲ್ಲ ಒಂದು ದೇಶಕ್ಕೆ ಹೋಗ್ತಾರೆ. ಅವರು ಅಷ್ಟು ಅನುಭವ ಅವರಿಗೆ ಹೆಚ್ಚಿದೆ. ಆದರೆ ತುಂಬ ಒಂದು ಸಂತೋಷದಿಂದ ಅವರು ನಮಗೆ ಈ ಮಾತುಗಳನ್ನ ಹೇಳಿದ್ದಾರೆ. ವಿ ವೆಲ್ಕಮ್ ಯು ಡಿಯರ್ ರಫಾಯಲ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ದಿನ ಶ್ರೀ ಸಾಮಾನ್ಯ ಪ್ರೇಷಿತ ಸೇವೆಯ ಭಾನುವಾರ. ಈ ಭಾನುವಾರ ಶ್ರೀ ಸಾಮಾನ್ಯ ಯಾರು? ನೀವು. ನಾವು ತಿಳ್ಕೊಳ್ತೇವೆ ಧರ್ಮಸಭೆ ಎಂದರೆ ಗುರುಗಳು, ಧರ್ಮಾಧ್ಯಕ್ಷರು, ಪೋಪ್ ಅಂತ ಅಲ್ಲ. ನೀವು ಪ್ರತಿಯೊಬ್ಬ ಸ್ನಾನಾಧ್ಯಕ್ಷ ಪಡೆದ ವ್ಯಕ್ತಿ ಶ್ರೀ ಸಾಮಾನ್ಯ ಪ್ರೇಷಿತ ಸೇವೆ ಮಾಡುವ ಜವಾಬ್ದಾರಿ ನಿಮಗೆ ಇದೆ ಎಂದು ತಿಳಿಸುವಂತಹ ಸುದಿನ ಇಂದು.
ನಾವು ದೇವರಿಗೆ ಪ್ರಾರ್ಥಿಸೋಣ. ದೇವರೇ, ನಮಗೆ ನಿಮ್ಮ ಪವಿತ್ರಾತ್ಮರ ಶಕ್ತಿ ಕೊಟ್ಟು ಧರ್ಮಸಭೆ ಬೆಳೆಯಲು ದೇವರ ಸಾಮ್ರಾಜ್ಯಕ್ಕಾಗಿ ನಾವು ದುಡಿಯುತ್ತೇವೆ ಎಂದು ದೇವರಿಗೆ ಮಾತು ಕೊಡೋಣ. ಅದಕ್ಕನುಗುಣವಾಗಿ ಜೀವಿಸೋಣ. ನಾವು ಮಾಡಿರುವ ಪಾಪಗಳಿಗಾಗಿ ದೇವರಲ್ಲಿ ಕ್ಷಮೆ ಕೇಳಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Cristo,
ದೇವರೇ ಅವನತಿಗೀಡಾದ ವಿಶ್ವವನ್ನು ನಿಮ್ಮ ಪುತ್ರರ ದೀನತೆಯ ಮೂಲಕ ಉನ್ನತಿಗೇರಿಸಿದ್ದೀರಿ. ನಿಮ್ಮ ವಿಶ್ವಾಸಿಗಳನ್ನು ಪವಿತ್ರ ಸಂತಸದಿಂದ ತುಂಬಿರಿ. ಹೀಗೆ ಪಾಪದ ದಾಸ್ಯದಿಂದ ನೀವು ಬಿಡುಗಡೆ ಮಾಡಿದವರ ಮೇಲೆ ನಿತ್ಯ ಆನಂದವನ್ನು ಸುರಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆ ಸಂತಾನದವರು ನಾಚಿಕೆಗೆಟ್ಟವರು, ಹಠಗಾರರು ಆಗಿದ್ದಾರೆ. ಒಬ್ಬ ಪ್ರವಾದಿ ತಮ್ಮ ಮಧ್ಯೆ ಕಾಣಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳುವರು. ಪ್ರವಾದಿ ಎಜೆಕೇಲನ ಗ್ರಂಥದಿಂದ ವಾಚನ. ಸರ್ವೇಶ್ವರ ನನಗೆ, ನರಪುತ್ರನೇ ಎದ್ದು ನಿಲ್ಲು, ನಿನ್ನ ಸಂಗಡ ಮಾತನಾಡಬೇಕು ಎಂದು ಹೇಳಿದರು. ಅವರ ಮಾತನ್ನು ಕೇಳಿದ ಕೂಡಲೇ ದೇವರಾತ್ಮ ನನ್ನೊಳಗೆ ಸೇರಿ ನಾನು ಎದ್ದು ನಿಂತುಕೊಳ್ಳುವಂತೆ ಮಾಡಿತು. ಆಗ ನನ್ನೊಡನೆ ಮಾತನಾಡಿದ ನುಡಿಯನ್ನು ಚೆನ್ನಾಗಿ ಕೇಳಿದೆ. ಆತ ನನಗೆ ಹೀಗೆ ಹೇಳಿದನು, ನರಪುತ್ರನೇ, ನನಗೆ ವಿಮುಖರಾಗಿ ದ್ರೋಹ ಮಾಡಿದ ಜನಾಂಗದವರಾದ ಇಸ್ರಾಯೇಲರ ಬಳಿಗೆ ನಿನ್ನನ್ನು ಕಳುಹಿಸುವೆನು. ಈ ದಿನದವರೆಗೆ ಆದರೂ ಅವರ ಪಿತೃಗಳು ನನ್ನನ್ನು ಪ್ರತಿಭಟಿಸುತ್ತಲೇ ಬಂದಿದ್ದಾರೆ. ನಾನು ಯಾವ ಸಂತಾನದವರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಆ ಸಂತಾನದವರು ನಾಚಿಕೆಗೆಟ್ಟವರು, ಹಠಗಾರರು ಆಗಿದ್ದಾರೆ. ನೀನು ಅವರಿಗೆ, ಸರ್ವೇಶ್ವರನಾದ ದೇವರೇ ಇಂತೆನ್ನುತ್ತಾರೆ ಎಂದು ನುಡಿ. ಅವರು ದ್ರೋಹಿ ವಂಶದವರು. ಒಂದು ವೇಳೆ ಕೇಳದೆ ಹೋಗಬಹುದು, ಕೇಳಿದರೂ ಕೇಳದೆ ಹೋದರೂ ಒಬ್ಬ ಪ್ರವಾದಿ ತಮ್ಮ ಮಧ್ಯೆ ಕಾಣಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳುವರು. ಪ್ರಭುವಿನ ವಾಕ್ಯ. ದಾಸಿಯ ಕಣ್ಣು ಯಜಮಾನನ
ಕೊರಿಂಥರಿಗೆ ಬರೆದ 2ನೇ ಪತ್ರದಿಂದ ವಾಚನ. ಸಹೋದರರೇ, ನನಗೆ ತಿಳಿಸಲಾದ ಗಹನ ಸತ್ಯಗಳಿಂದ ನಾನು ಉಬ್ಬಿ ಹೋಗದ ಹಾಗೆ ನನ್ನ ದೇಹದಲ್ಲಿ ಶೂಲದಂತೆ ನಾಟಿರುವ ಬೇನೆಯೊಂದನ್ನು ನನಗೆ ಕೊಡಲಾಯಿತು. ನಾನು ಅಹಂಕಾರ ಪಡೆದ ಹಾಗೆ ಇದು ನನ್ನನ್ನು ತಿವಿದು ಸೈತಾನನ ದೂತನಂತೆ ಕಾಡುತ್ತಿತ್ತು. ಈ ಪೀಡೆ ನನ್ನನ್ನು ಬಿಟ್ಟು ತೊಲಗಲೇ ಎಂದು ನಾನು 3 ಸಾರಿ ಪ್ರಭುವಿನಲ್ಲಿ ಬೇಡಿಕೊಂಡೆ. ಅದಕ್ಕವರು, ನನ್ನ ಕೃಪಾವರವೇ ನಿನಗೆ ಸಾಕು, ನನ್ನ ಶಕ್ತಿ ಪರಿಪಕ್ವವಾಗುವುದು ನಿಶಕ್ತಿಯಲ್ಲಿಯೇ ಎಂದು ಹೇಳಿದರು. ಕ್ರಿಸ್ತ ಯೇಸುವಿನ ಶಕ್ತಿ ನನ್ನಲ್ಲಿ ನೆಲೆಸುವಂತೆ ನನ್ನ ನಿಶಕ್ತಿಯನ್ನು ಕುರಿತು ಮತ್ತಷ್ಟು ಎಣ್ಣೆ ಕೊಡುತ್ತೇನೆ. ದುರ್ಬಲತೆಗಳಲ್ಲೂ ದುರಾವಸ್ಥೆಗಳಲ್ಲೂ ಮಾನದಷ್ಟಗಳಲ್ಲೂ ಕಷ್ಟ ಹಿಂಸೆಗಳಲ್ಲೂ ಆಪತ್ತು ವಿಪತ್ತುಗಳಲ್ಲೂ ನಾನು ಕ್ರಿಸ್ತ ಯೇಸುವಿನ ನಿಮಿತ್ತ ಸಂತುಷ್ಟನಾಗಿದ್ದೇನೆ. ನಾನು ಬಲಶಾಲಿಯಾಗಿರುವುದು ಬಲಹೀನವಾಗಿರುವಾಗಲೇ. ಪ್ರಭುವಿನ ವಾಕ್ಯವು ಘೋಷಣೆ. ಸಾಯಬೇಕಾಗಿ ಬಂದರೂ ಸ್ವಾಮಿ ನಿಷ್ಠೆಯಿಂದ ಇರು, ನಾನು ಜೀವವೆಂಬ ಜಯಮಾಲೆಯನ್ನು ನಿನಗೆ ಕೊಡುತ್ತೇನೆ. ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಅಲ್ಲಿಂದ ಹೊರಟು ತಮ್ಮ ಸ್ವಂತ ಊರಿಗೆ ಹೋದರು. ಶಿಷ್ಯರು ಅವರನ್ನು ಹಿಂಬಾಲಿಸಿದರು. ಸಾಬ್ಬತ್ ದಿನ ಅಲ್ಲಿಯ ಪ್ರಾರ್ಥನಾ ಮಂದಿರದಲ್ಲಿ ಉಪದೇಶ ಮಾಡತೊಡಗಿದರು. ಕಿಕ್ಕಿರಿದು ನೆರೆದಿದ್ದ ಜನರು ಯೇಸುವಿನ ಬೋಧನೆಯನ್ನು ಕೇಳಿ ಬೆರಗಾದರು. ಇದೆಲ್ಲ ಇವನಿಗೆ ಎಲ್ಲಿಂದ ಬಂದಿತ್ತು? ಇವನು ಪಡೆದಿರುವ ಜ್ಞಾನವಾದರೂ ಎಂಥದ್ದು? ಇವನಿಂದ ಮಹತ್ಕಾರ್ಯಗಳು ಆಗುವುದಾದರೂ ಹೇಗೆ? ಇವನು ಆ ಬಡಗಿಯಲ್ಲವೇ? ಇವನ ಸಹೋದರಿಯರು ಇಲ್ಲಿಯೇ ವಾಸ ಮಾಡುತ್ತಿಲ್ಲವೇ ಎಂದು ಹೇಳುತ್ತಾ ಯೇಸುವನ್ನು ತಾತ್ಸಾರ ಮಾಡಿದರು. ಆಗ ಯೇಸು, ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕಿತು, ಆದರೆ ಸ್ವಗ್ರಾಮದಲ್ಲಿ, ಸ್ವಜನರಲ್ಲಿ, ಸ್ವಗೃಹದಲ್ಲಿ ಗೌರವ ದೊರಕದು ಎಂದರು. ಕೆಲವು ರೋಗಿಗಳ ಮೇಲೆ ಕೈಗಳನ್ನಿರಿಸಿ ಅವರನ್ನು ಗುಣಪಡಿಸುವುದನ್ನು ಬಿಟ್ಟರೆ ಇನ್ನಾವ ಮಹತ್ತಾದ ಕಾರ್ಯಗಳನ್ನು ಅವರಲ್ಲಿ ಮಾಡಲಾಗಲಿಲ್ಲ. ಕಾರಣ, ಆ ಜನರ ಅವಿಶ್ವಾಸವನ್ನು ಕಂಡು ಯೇಸುವಿಗೆ ಬಹಳ ಅಚ್ಚರಿಯಾಗಿತ್ತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ
ದೇವರು ನಮ್ಮನ್ನು ಎಷ್ಟೊಂದು ಪ್ರೀತಿಸಿದರು ಎಂದರೆ ತಮ್ಮ ಏಕಮಾತ್ರ ಪುತ್ರ ಕ್ರಿಸ್ತನನ್ನ ಈ ಧರೆಗೆ ಕಳುಹಿಸಿದರು. ಅವರ ಜೀವನವನ್ನ, ಯೇಸು ಸ್ವಾಮಿಯ ಜೀವನವನ್ನ ಅವಲೋಕಿಸಿ ನೋಡಿದಾಗ ಪ್ರಾರಂಭದಿಂದಲೂ, ಹುಟ್ಟುವಾಗಲಿಂದಲೂ ಅವರಿಗೆ ತಿರಸ್ಕಾರ. ಜನಿಸಲು ಒಂದು ಸ್ಥಳ ಕೇಳಿದಾಗ ಇಲ್ಲ ಅಂತ ಬಾಗಿಲು ಹಾಕ್ಬಿಟ್ರು. ದನದ ಕೊಟ್ಟಿಗೆ ಹುಟ್ಟಬೇಕಾಗಿದ್ದು ಬಂತು ಯೇಸು ಸ್ವಾಮಿಗೆ. ನೋಡಿ, ದೇವಕುಮಾರನಿಗೆ, ಸೃಷ್ಟಿಕರ್ತನಿಗೆ ತಲೆ ಇಡಲು ಒಂದಿಷ್ಟು ಸ್ಥಳ ಸಿಗಲಿಲ್ಲ. ಅವರ ಜೀವನವನ್ನು ನೋಡುವಾಗ ಅವರು ಅನೇಕ ಸಾರಿ ಯಹೂದ್ಯರ, ಪರಿಸರ ತಿರಸ್ಕಾರಕ್ಕೆ ಒಳಗಾಗುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಅವರು ತಮ್ಮ ಬಹಿರಂಗ ಜೀವನವನ್ನು ಪ್ರಾರಂಭಿಸುತ್ತಾರೆ. 30 ವರ್ಷ ಮನೆಯಲ್ಲಿದ್ದು ಆನಂತರ ತಮ್ಮ ಬಹಿರಂಗ ಜೀವನವನ್ನು ಪ್ರಾರಂಭಿಸುತ್ತಾರೆ, ಬೋಧನೆ ಮಾಡುತ್ತಾರೆ, ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ ಯೇಸು ಸ್ವಾಮಿ. ಕೊನೆಗೆ ಅವರು ತನ್ನ ಸ್ವಂತ ಊರಾದ ನಜರೇತಿಗೆ ಹೋಗಲು ಆಸೆಪಡ್ತಾರೆ. ನಾವು ಸಹ ಎಲ್ಲಿದ್ದರೂ ಸಹ ನಮ್ಮ ಸ್ವಂತ ಊರಿಗೆ ಹೋಗಲು ಎಷ್ಟು ಇಷ್ಟಪಡ್ತೇವಲ್ವಾ, ಅದೇ ರೀತಿ ಯೇಸು ಸ್ವಾಮಿಗೂ ಸಹ ತಮ್ಮ ಸ್ವಂತ ಊರಾದ ನಜರೇತಿಗೆ ಹೋಗಿ ಅಲ್ಲಿ ಬೋಧನೆ ಮಾಡಿ ತುಂಬ ಅದ್ಭುತ ಕಾರ್ಯಗಳನ್ನು ಮಾಡಬೇಕು ಎಂಬುದು ಹಂಬಲ ಅವರಲ್ಲಿತ್ತು. ಅಲ್ಲಿಗೆ ಹೋಗಿ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಅವರು ಬೋಧನೆ ಮಾಡುವಾಗ ಅಲ್ಲಿಯ ಜನರು ಆಶ್ಚರ್ಯಪಟ್ಟರು. ಯೇಸು ಸ್ವಾಮಿಯ ಪ್ರತಿಭೆಯನ್ನು ನೋಡಿ ಎಲ್ಲ ಕೊಂಕು ಮಾತುಗಳನ್ನು ಹೇಳುತ್ತಾರೆ, ತಿರಸ್ಕಾರದ ಮಾತುಗಳನ್ನು ಹೇಳ್ತಾರೆ. ಇದೆಲ್ಲ ಇವನಿಗೆ ಎಲ್ಲಿಂದ ಬಂತು? ಇವನು ಪಡೆದಂತಹ ಜ್ಞಾನವಾದರೂ ಎಂಥದ್ದು? ಇವನಿಂದ ಮಹತ್ಕಾರ್ಯಗಳು ಆಗುವುದಾದರೂ ಹೇಗೆ? ಇವನು ಆ ಬಡಗಿಯಲ್ಲದೆ, ಮರಿಯಳ ಮಗನಲ್ಲದೆ ಎಂದು ತಿರಸ್ಕಾರದ ಮಾತುಗಳನ್ನ ಹೇಳಿ ಯೇಸು ಸ್ವಾಮಿಯನ್ನು ನಿಂದಿಸುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಮರಿಯಳ ಮಗನಲ್ಲವೇ ಎಂದು ಹೇಳುವಾಗ ಅಲ್ಲಿ ಅರ್ಥ ಇದೆ. ಅವ್ರು ಹೇಳುವುದು ಯಾಕೆಂದರೆ ಪವಿತ್ರಾತ್ಮರಿಂದ ಹುಟ್ಟಿದ್ದವರು, ಆದ್ದರಿಂದ ಅವಮಾನ ಮಾಡಲಿಕ್ಕೆ ಈ ಮಾತನ್ನು ಹೇಳ್ತಿರೋದು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲೂ ನಾವು ತಿರಸ್ಕಾರಕ್ಕೆ ಒಳಗಾಗುತ್ತೇವೆ ಒಂದಲ್ಲ ಒಂದು ರೀತಿಯಲ್ಲಿ. ಏಕೆಂದರೆ ನಾವು ಕ್ರಿಸ್ತರ ಅನುಯಾಯಿಗಳು, ಕ್ರಿಸ್ತನ ಮೌಲ್ಯಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ವಿಶ್ವಾಸದಿಂದ ಬಾಳುವುದನ್ನು ಈ ಪ್ರಪಂಚ ಸಹಿಸುವುದಿಲ್ಲ. ಕ್ರೈಸ್ತರಾದ ನಮ್ಮನ್ನು ಒಂದು ರೀತಿಯಲ್ಲಿ ನೋಡ್ತಾರೆ. ಇವರು ಬೇರೆ ದೇಶದವರು, ಇವರು ವಿಶ್ವಾಸಿಸುವ ದೇವರು ಇಸ್ರಾಯೇಲ್ನವರು, ಇಲ್ಲಿಯವರಲ್ಲ ಎಂದು ಹೇಳಿ ನಮ್ಮನ್ನು ಕಡೆಗಣಿಸುತ್ತಾರೆ, ನಮ್ಮನ್ನು ಅವಮಾನ ಮಾಡ್ತಾರೆ. ಏನಾದರೂ ಕೆಲಸಕ್ಕೆ ಹೇಳಿದ್ರೆ ಅದು ಕೊಡುವುದಿಲ್ಲ, ನೀವು ಕ್ರೈಸ್ತರಾಗಿದ್ದರಿಂದ ನಿಮಗೆ ಸಿಗುವುದಿಲ್ಲ. ಈ ರೀತಿ ನಾನಾ ರೀತಿಯ ಮಾತುಗಳನ್ನು ಹೇಳಿ ನಮ್ಮ ಮನಸ್ಸನ್ನು ನೋಯಿಸ್ತಾ ಇರ್ತೀವಿ. ಇಂದಿನ ಪವಿತ್ರ ವಾಚನಗಳು ನಮಗೆ ಧೈರ್ಯವನ್ನು ತುಂಬುತ್ತದೆ. ಸರ್ವೇಶ್ವರ ಸ್ವಾಮಿ ಎಜೆಕ್ಯೇಲನನ್ನ ಇಸ್ರಾಯೇಲ್ ಬಳಿಗೆ ಕಳುಹಿಸುವಾಗ ಹೇಳಿದ ಮಾತುಗಳು, ನಾನು ನಿನ್ನನ್ನು ಇಸ್ರಾಯೇಲ್ ಕಡೆಗೆ ಕಳುಹಿಸುತ್ತೇನೆ, ನಿನಗೆ ಕಷ್ಟ ಕಾರ್ಪಣ್ಯಗಳು ಬರುತ್ತದೆ, ನಿನ್ನನ್ನು ಜನರು ತಿರಸ್ಕರಿಸುತ್ತಾರೆ, ಅಲ್ಲ ಸಲ್ಲದನ್ನು ನಿನಗೆ ನಿನ್ನ ಬಗ್ಗೆ ಹೇಳ್ತಾರೆ. ಆದರೆ ಭಯಪಡಬೇಡ, ಏಕೆಂದರೆ ನಾನು ನಿನ್ನೊಂದಿಗೆ ಇರುವೆನು ಎಂದು
ಮೊದಲೇ ಮುನ್ನೆಚ್ಚರಿಕೆಯಾಗಿ ಈ ದೇವರು ಎಸೆಕಿಯೇಲ್ ಪ್ರವಾದಿಗೆ ಹೇಳಿರ್ತಾರೆ. ಎರಡನೇ ವಾಕ್ಯದಲ್ಲಿ ಸಂತ ಪೌಲರು ಅವರು ವೈಯಕ್ತಿಕವಾಗಿ ಬಹಳ ನೊಂದುಕೊಳ್ಳುತ್ತಾರೆ, ಕಷ್ಟಪಡುತ್ತಾರೆ. ಮಾನಸಿಕ ಕೊಳಲಾಟ ಅವರಿಗೆ ಅನೇಕ ಸಾರಿ ಅವರು ಈ ರೀತಿ ಮನಸ್ಸಿನಲ್ಲಿ ಬೇಸರ ಪಡ್ತಾರೆ, ನಿರಾಶೆ. ಅಯ್ಯೋ, ನನಗೆ ಈ ರೀತಿ ಆಗ್ತಾ ಉಂಟಲ್ಲ, ನಾನು ಒಳ್ಳೆ ಕೆಲಸ ಮಾಡ್ತೀನಿ, ಆದರೆ ಜನರು ನನ್ನನ್ನು ನಂಬ್ತಾ ಇಲ್ಲ ಎಂಬ ಏನೋ ಒಂದು ಮಾನಸಿಕ ತೊಳಲಾಟ, ಒಪ್ಪಿಕೊಳ್ಳುವುದಿಲ್ಲ ಜನರು. ಆಗ ದೇವರು ಭಯಪಡಬೇಡ, ನನ್ನ ಕೃಪೆಯೇ ಸಾಕು ನಿನಗೆ, ನನ್ನ ಕೃಪೆಯೇ ಸಾಕು ನಿನಗೆ, ಭಯಪಡಬೇಡ, ನಾನು ನಿನ್ನನ್ನು ಕಾಪಾಡುತ್ತೇನೆ, ನಾನು ದೇವರ ಶಕ್ತಿಯನ್ನು ಉಪಯೋಗಿಸಿ ನಿನ್ನನ್ನು ಕಾಪಾಡುತ್ತೇನೆ ಎಂದು ಧೈರ್ಯವನ್ನು ಕೊಡುತ್ತಾರೆ. ಅದೇ ರೀತಿ ಶುಭ ಸಂದೇಶ ನಾವೀಗ ತಾನೇ ಕೇಳಿದೆವು. ಯೇಸು ಸ್ವಾಮಿ ತಮ್ಮ ಸ್ವಂತ ಊರಿಗೆ ಹೋದಾಗ ಏನಾಯಿತು? ಜನರು ಅವರನ್ನ ತಿರಸ್ಕರಿಸುತ್ತಾರೆ, ಅವರ ಬಗ್ಗೆ ಕೀಳಾಗಿ ಮಾತಾಡ್ತಾರೆ. ಸಾಧಾರಣ ಏನಾದರೂ ಅದ್ಭುತ ಕಾರ್ಯ ನಡೆದಾಗ ಯೇಸುವಿಗೆ ಬೋಧನೆ ಮಾಡಿದಾಗ ಜನರು ಆಶ್ಚರ್ಯಪಡ್ತಿದ್ರು ಅಲ್ವಾ? ಅದು ಇಲ್ಲಿ ನೋಡಿ, ಜನರ ಅವಿಶ್ವಾಸವನ್ನು ಕಂಡು ಯೇಸು ಸ್ವಾಮಿ ಆಶ್ಚರ್ಯಪಡ್ತಾರೆ. ಎಂಥ ಸ್ಥಿತಿ ನೋಡಿ! ಜನರ ಅವಿಶ್ವಾಸವನ್ನು ಕಂಡು ಯೇಸು ಸ್ವಾಮಿಯೇ ಆಶ್ಚರ್ಯಪಡ್ತಾರೆ. ಇಂದು ಯೇಸು ಸ್ವಾಮಿ ನಮ್ಮನ್ನು ನೋಡಿ ನಮ್ಮ ಅವಿಶ್ವಾಸವನ್ನು ಕಂಡು ಆಶ್ಚರ್ಯಪಡುತ್ತಾರೋ ಅಥವಾ ನಮ್ಮ ವಿಶ್ವಾಸವನ್ನು ಕಂಡು ಸಂತೋಷ ಪಡುತ್ತಾರೋ ಎಂಬುದನ್ನು ನೀವೇ ಆತ್ಮಾವಲೋಕನೆ ಮಾಡಿ ತೀರ್ಮಾನ ಮಾಡಿ. ಪ್ರಿಯ ಸಹೋದರ ಸಹೋದರಿಯರೇ, ತಿರಸ್ಕಾರ ಬಹಳ ಒಂದು ಡೇಂಜರ್, ಅಪಾಯಕಾರಿ. ಯಾರಾದರೂ ಒಬ್ಬನ್ನು ತಿರಸ್ಕರಿಸುವಾಗ ಅಥವಾ ತಿರಸ್ಕರಿಸಲ್ಪಟ್ಟಾಗ ಅದರಿಂದ ಆಗುವ ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು. ನಾವು ಇತರರನ್ನು ತಿರಸ್ಕರಿಸುವುದು, ಮೂದಲಿಸುವುದು, ಅವರ ಬಗ್ಗೆ ಅದರ ಸಲ್ಲದನ್ನು ಹೇಳುವುದು, ಅವರ ಮನಸ್ಸನ್ನು ನೋಯಿಸುವುದು ಡೇಂಜರ್. ಏಕೆಂದರೆ ಇದು ಅವರಿಗೆ ಬಹಳ ಹಾನಿ ಮಾಡುತ್ತೆ, ಮನಸ್ಸಿನಲ್ಲಿ ಬಹಳ ಚಿಂತೆ, ನೋವನ್ನು ಕೊಡುತ್ತದೆ ನಮ್ಮ ಮಾತುಗಳಿಂದ. ಅದೇ ರೀತಿ ನಾವು ಕೆಲವರು ಒಳ್ಳೆಯ ರೀತಿಯಲ್ಲಿ ಮಾತಾಡುವಾಗ ಅವರಿಗೆ ಉತ್ಸಾಹ ಬರುತ್ತೆ. ನಾವು ತಿರಸ್ಕರಿಸಬಾರದು, ಒಪ್ಪಿಕೊಳ್ಳಬೇಕು. ಒಬ್ಬರು ಏನಾದರೂ ಒಳ್ಳೆ ಕಾರ್ಯ ಮಾಡಿದಾಗ ಹೊಗಳಬೇಕು. ಅದ ಬಿಟ್ಟು ಹೊಟ್ಟೆಗೆ ಚಿಪ್ಪಡಬಾರ್ದು, ವೈಮನಸ್ಸಿಡಬಾರ್ದು, ದ್ವೇಷ ಇರಬಾರ್ದು. ಒಳ್ಳೆ ಕೆಲಸ ಮಾಡುವಾಗ ಯಾರು ಸಂತೋಷ ಪಡೋಣ. ಏಕೆಂದರೆ ನಮ್ಮ ಮಾತುಗಳು, ನಮ್ಮ ತಿರಸ್ಕಾರದ ಮಾತುಗಳು ಒಬ್ಬನನ್ನ ಹೀರೋ ಮಾಡ್ಬೋದು ಅಥವಾ ಅವನನ್ನ ಏನು ಜೀರೋ ಮಾಡ್ಬೋದಲ್ವಾ? ಹಾಗಿರುವಾಗ ನಾವು ಬಹಳ ಮಾತುಗಳನ್ನು ಹೇಳುವಾಗ ಯಾರನ್ನು ನಾವು ತಿರಸ್ಕರಿಸೋದು ಬೇಡ. ನಮ್ಮ ಮನೆಯಲ್ಲಿ ಸಹ ಯಾರನ್ನು ನಾವು ಪರಸ್ಪರ ತಿರಸ್ಕರಿಸುವುದು ಬೇಡ, ಅವಮಾನ ಮಾಡುವುದು ಬೇಡ. ಗಂಡ ಹೆಂಡತಿಯನ್ನು ತಿರಸ್ಕರಿಸುವುದು ಬೇಡ, ಹೆಂಡತಿ ಗಂಡನನ್ನು ತಿರಸ್ಕರಿಸುವುದು ಬೇಡ, ತಂದೆ ತಾಯಿಗಳು ಮಕ್ಕಳನ್ನು ತಿರಸ್ಕರಿಸುವುದು ಬೇಡ, ಮಕ್ಕಳು ತಂದೆ ತಾಯಿಗಳನ್ನ ತಿರಸ್ಕರಿಸಬಾರದು. ಒಪ್ಪಿಕೊಳ್ಳಬೇಕು. ಎಲ್ಲರಿಗೂ ಸಮಸ್ಯೆ ಇದೆ, ನ್ಯೂನತೆಗಳಿವೆ. ನಾವೆಲ್ಲ ಸಂತರುಗಳಲ್ಲ. ಒಪ್ಪಿಕೊಂಡು ನಾವು ಸಹಬಾಳ್ವೆಯನ್ನ ಮಾಡಬೇಕು. ಅಂದಿನ ಜನರು ಆ ಪರಿಸರ ಯೇಸು ಸ್ವಾಮಿಯನ್ನು ಹೊಗಳಿದ್ರೆ, ಮೆಚ್ಚಿದ್ರೆ, ಯೇಸು ಸ್ವಾಮಿ ಅಲ್ಲಿ ಎಷ್ಟೊಂದು ಅದ್ಭುತ ಕಾರ್ಯಗಳನ್ನು ಮಾಡ್ತಿದ್ರಲ್ವ? ಆಗಲಿಲ್ಲ, ಕಾರಣ ಅವರ ಅವಿಶ್ವಾಸ. ಪ್ರಿಯ ಸಹೋದರ ಸಹೋದರಿಯರೇ, ಈ
ಈ ತಿರಸ್ಕಾರದ ಬಗ್ಗೆ ಎಷ್ಟೋ ಜನರು ಸಹಿಸಿದ್ದಾರೆ. ನಮ್ಮ ಚರಿತ್ರೆಯನ್ನು ನೋಡುವಾಗ ಎಷ್ಟೋ ಮಹಾನ್ ವ್ಯಕ್ತಿಗಳು ಪ್ರಾರಂಭದಲ್ಲಿ ತಿರಸ್ಕಾರ. ಕೆಲವು ಉದಾಹರಣೆಗಳನ್ನು ಕೊಡ್ತೇವೆ. ಲೋಕ ಪ್ರಸಿದ್ಧಿಯಾದ ಸಂಗೀತಗಾರ ಬಿತ್ತೋವ, ಗೊತ್ತಲ್ಲ? ಲೋಕ ಪ್ರಸಿದ್ಧಿಯಾದ ಸಂಗೀತಗಾರ ಅವನು ಏನ್ ಮಾಡ್ತಾನೆ, ಅಂದಿನ ಕಾಲದ ಇತರ ವಿದ್ವಾಂಸರು ಸಂಗೀತಗಾರರು ಮಾಡುವ ಸಂಗೀತಕ್ಕಿಂತ ವಿಭಿನ್ನವಾಗಿ ಬೇರೆ ರೀತಿಯಲ್ಲಿ ಸಂಗೀತವನ್ನು ರಚಿಸ್ತಾರೆ. ಇದನ್ನು ನೋಡಿದ ಬಿತ್ತೋವ ಎಂಬವನ ಗುರು ಹೇಳ್ತಾರೆ, ನಿನ್ನ ಸಂಗೀತ ಯೂಸ್ಲೆಸ್. ಆತನ ಗುರು ತಿರಸ್ಕರಿಸುತ್ತಾನೆ. ವೇಸ್ಟ್ ಆಫ್ ಟೈಮ್ ಅಂತ ಹೇಳಿ ಆತನ ದೂರ ಮಾಡ್ತಾರೆ. ಆದರೆ ಅವನ ಸಂಗೀತ ಉಂಟಲ್ಲ, ಈಗಲೂ ಸಹ ಲೋಕ ಪ್ರಸಿದ್ಧಿಯಾಗಿದೆ ಅಂತ ಹೇಳಿ. ಪ್ರಸಿದ್ಧ ಬೌದ್ಧಿಕ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಕೇಳಿದ್ದೀರಾ? ಆಲ್ಬರ್ಟ್ ಐನ್ಸ್ಟೀನ್ ಅವರಿಗೆ 4 ವರ್ಷಗಳ ತನಕ ಮಾತಾಡಲಿಕ್ಕೆ ಬರ್ತಿರಲಿಲ್ಲ. ತಂದಿರುವಾಗ 4 ವರ್ಷ ಆಗಿದ್ರೂ ಸಹ ಮಾತಾಡಲಿಕ್ಕೆ ಆಗ್ತಿರಲಿಲ್ಲ. 9 ವರ್ಷಗಳ ತನಕ ಅವರಿಗೆ ಓದಲು ಬರೆಯಲು ಬರಲೇ ಇಲ್ಲ. ಆತನ ಟೀಚರ್ ಹೇಳ್ತಾರೆ, ಇವನೊಬ್ಬ ಬುದ್ಧಿಹೀನ, ಬುದ್ಧಿ ಇಲ್ಲ ಅವನಿಗೆ, ಮುಟ್ಟಾಳ ಎಂದು ಹೇಳಿ ಅವನನ್ನು ಹೊರಗೆ ಬರುತ್ತಾರೆ. ಇವನು ಬರೀ ಏನು ತಿಳಿದಿಲ್ಲ, ಬರೀ ಹಗಲು ಕನಸುಗಳನ್ನ ಕಾಣ್ತಾನೆ ಎಂದು ಆತನನ್ನು ಕ್ಲಾಸಿಂದ ಹೊರಗೆ ಹಾಕ್ತಾರೆ. ಅದೇ ವ್ಯಕ್ತಿ ಆಲ್ಬರ್ಟ್ ಐನ್ಸ್ಟೀನ್ ಇಂತಹ ಪರಿಶೋಧನೆಯನ್ನು ಮಾಡಿ ಇಂದಿಗೂ ಅವರು ಮಾಡಿದ ಶೋಧನೆಗಳು ಎಷ್ಟೊಂದು ಲೋಕಕ್ಕೆ ಪ್ರಯೋಜನ ಆಗಿದೆ ಗೊತ್ತಾ? ಥಾಮಸ್ ಆಲ್ವಾ ಎಡಿಸನ್ ಕೇಳಿದ್ರೆ ಅಡ್ಡ ಕ್ಲಾಸ್ನಲ್ಲಿ ಏನೂ ಕಲಿತಿರಲಿಲ್ಲ. ಟೀಚರ್ ಏನು ಮಾಡ್ತಾರೆ, ಒಂದು ಪತ್ರ ಬರೀತಾರೆ ಇನ್ನು ಥಾಮಸ್ ಆಲ್ವಾ ಎಡಿಸನ್ ತಾಯಿಗೆ, ನಿನ್ನ ಮಗ ಸ್ಟುಪಿಡ್, ಯುವರ್ ಸನ್ ಇಸ್ ಸ್ಟುಪಿಡ್, ಅವನನ್ನು ಶಾಲೆಗೆ ಕಳಿಸಬೇಡಿ ಎಂದು ನೋಟ್ ಬರೆದು ಕಳಿಸ್ಕೊಡ್ತಾರೆ. ತಾಯಿ ಅದನ್ನು ಓದಿ ಹೇಳ್ತಾಳೆ, ನನ್ನ ಮಗ ಸ್ಟುಪಿಡ್ ಅಲ್ಲ ಎಂದು ಹೇಳಿ ತಾನೇ ಸ್ವತಃ ಮಗನಿಗೆ ವಿದ್ಯಾಭ್ಯಾಸನ ಕೊಟ್ಟು ಸಾವಿರಾರು ಪರಿಶೋಧನೆಗಳನ್ನು ಮಾಡಿ, ಏಕೆ ನಾವು ನೋಡ್ತಿಲ್ಲ, ವಿದ್ಯುತ್ ಶಕ್ತಿ ಯಾರು ಕಂಡುಹಿಡಿದಿದ್ದು? ಟೆಲಿಫೋನ್ ಯಾರು ಕಂಡುಹಿಡಿದಿದ್ದು? ಥಾಮಸ್ ಆಲ್ವಾ ಎಡಿಸನ್. ಈ ರೀತಿ ಸಾವಿರಾರು ಆವಿಷ್ಕಾರಗಳನ್ನು ಕಂಡುಹಿಡಿದು ಲೋಕಕ್ಕೆ ಸಹಾಯ ಮಾಡಿದ್ದಾನೆ ಥಾಮಸ್ ಆಲ್ವಾ ಎಡಿಸನ್. ಹೀಗೆ ಎಷ್ಟೋ ಜನರು ಪ್ರಾರಂಭದಲ್ಲಿ ತಿರಸ್ಕಾರಕ್ಕೆ ಒಳಗಾಗ್ತಾರೆ. ಅವರು ನಿರಾಶರಾಗುವುದಿಲ್ಲ, ಛಲ ಇಟ್ಟು ಮುಂದೆ ಬರ್ತಾರೆ, ಲೋಕಕ್ಕೆ ಒಳ್ಳೆದಾಗ್ತಾರೆ. ಅದೇ ರೀತಿ ನಾನು ನೀವು ಬೇರೆ. ನಮ್ಮನ್ನು ತಿರಸ್ಕರಿಸಿದಾಗ, ನಮಗೆ ಡಿಸ್ಕರೇಜ್ ಮಾಡಿದಾಗ ನಾವು ವೃತ್ತಿಗೊಳ್ಳುವುದು ಬೇಡ, ಧೈರ್ಯವಾಗಿ ಯೇಸು ಸ್ವಾಮಿ ನನ್ನೊಂದಿಗೆ ಇದ್ದಾರೆ, ನಾನು ಭಯಪಡುವುದು ಬೇಡ. ಮಕ್ಕಳು ವಿಶೇಷವಾಗಿ ಶಾಲೆಗೆ ಹೋಗ್ತಿಲ್ಲ, ಕೆಲವರಿಗೆ ಅರ್ಥ ಆಗೋದಿಲ್ಲ, ಅದು ಬೈತಾರೆ, ಟೀಚರ್ ಹೊಡಿತಾರೆ ಅಥವಾ ತಾಯಿ ಬೈತಾರೆ, ಕೆಲಸ ಮಾಡಬೇಡಿ, ನೀವು ಒಳ್ಳೆಯದಕ್ಕೋಸ್ಕರ ನಿರಾಶರಾಗಬೇಡಿ, ಕಷ್ಟಪಟ್ಟು ಮುಂದೆ ಬರಬೇಕು. ಛಲ ಇದೆ. ನಮ್ಮ ಯುವತಿಗಳು ಸಹ ಒಂದು ಛಲ ಇರಬೇಕು, ನಾನು ಮುಂದೆ ಬರ್ತೇನೆ, ಚೆನ್ನಾಗಿ ಓದ್ತೇನೆ, ಒಳ್ಳೆ ಕೆಲಸ ಸಂಪಾದನೆ ಮಾಡ್ತೇನೆ, ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗ್ತೇನೆಪ್ಪ ಒಂದು ಕನಸು ಇರಬೇಕು. ಆ ಕನಸನ್ನು ನನಸು ಮಾಡಬೇಕು. ಇದು ಬಹಳ ಮುಖ್ಯ. ಯೇಸು ಸ್ವಾಮಿ ತಿರಸ್ಕಾರ ಮಾಡಿದರೆಂದು ಅಲ್ಲಿಂದ ಓಡಿ ಹೋಗಲಿಲ್ಲ, ಬೇರೆ ಊರುಗಳೆಲ್ಲ ಹೋಗಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ, ಇನ್ನಷ್ಟು ಪ್ರಬೋಧನೆಯನ್ನು ಮಾಡ್ತಾರೆ. ಏಕೆಂದರೆ ಅವರ ಗುರಿ ಅವರಿಗೆ ಇತ್ತು. ದೇವರ ಯೋಜನೆ ನಾನು ಖಂಡಿತ
ನೆರವೇರಿಸಬೇಕೆಂಬ ಒಂದು ಆತ್ಮಸ್ಥೈರ್ಯ ಅವರಲ್ಲಿತ್ತು, ಆತ್ಮ ಇಚ್ಛೆ ಅವರಿಗೆ. ನಾವು ಸಹ ನಮ್ಮ ಜೀವನವನ್ನು ಒಂದು ಗುರಿ ಇಟ್ಕೊಂಡು ಆ ಗುರಿಯತ್ತ ನಾವು ಹೋಗುತ್ತೇವೆ, ಧೈರ್ಯವಾಗಿ ಜೀವಿಸೋಣ. ಈಸಬೇಕು ಇದ್ದು, ಎಲ್ಲರೂ ಹೇಳಿ, ಈಸಬೇಕು ಇದ್ದು ಜಯಿಸಬೇಕು. ಹೇಳಿ ಎಲ್ಲರೂ ಹೇಳಿ. ಅರ್ಥ ಆಯ್ತು ನಿಮಗೆ? ನಾವು ಈಜಬೇಕು, ಜೀವನದಲ್ಲಿ ನಾವು ಈಜಬೇಕು, ಜೀವನದಲ್ಲಿ ಇದ್ದು ನಾವು ಜಯಿಸಬೇಕು. ಆಮೇಲೆ ಪರಲೋಕವನ್ನು ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ರಕ್ಷಣೆಯನ್ನು ನೀಡುವಂತಹ ಪೂಜಾ ಬಲಿಯನ್ನು ದೇವರಿಗೆ ಅರ್ಪಿಸಲು ನಾವಿಲ್ಲಿ ನೆರೆದಿದ್ದೇವೆ. ದೇವರ ಬುಗ್ಗೆಯಿಂದ ಜೀವ ನದಿಗಳು ಹರಿದು ಇಡೀ ವಿಶ್ವವನ್ನು ತರಿಸಿ ಸರ್ವರಿಗೂ ರಕ್ಷಣಾ ಫಲಗಳನ್ನು ನೀಡಲೆಂದು ಪಿತ ದೇವರಲ್ಲಿ ನಾವೀಗ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ತಾಯಿ ಧರ್ಮಸಭೆಯನ್ನು ಮುನ್ನಡೆಸುವ ಜವಾಬ್ದಾರಿ ಹೊತ್ತಿರುವ ವಿಶ್ವಗುರು, ಧರ್ಮಾಧ್ಯಕ್ಷರು, ಯಾಜಕರು, ಧಾರ್ಮಿಕ ಸಹೋದರ ಸಹೋದರಿಯರೆಲ್ಲರೂ ದೈವಿ ಸಾಮ್ರಾಜ್ಯದ ಸಂದೇಶವನ್ನು ಸಾರುವಾಗ ಎದುರಾಗುವ ಎಲ್ಲ ಕಷ್ಟ ಸಂಕಷ್ಟಗಳಿಗೆ ಅಂಜದೆ ಅಳುಕದೆ ಧೈರ್ಯವಾಗಿಯೂ ನಿಷ್ಠರಾಗಿಯೂ ಬಾಳುವಂತಾಗಲೆಂದು ಪ್ರಾರ್ಥಿಸೋಣ. ರಾಜಕೀಯ ನಾಯಕರು, ರಾಜತಾಂತ್ರಿಕತೆಯಲ್ಲಿರುವವರು, ಸ್ಥಳೀಯ ಆಡಳಿತ ವ್ಯವಸ್ಥೆಯಲ್ಲಿನ ನಾಯಕರೆಲ್ಲರೂ ರಾಜಕೀಯ ಒತ್ತಡ, ಆಮಿಷಗಳಿಗೆ ಒಳಗಾಗದೆ ಸಂತ ಥೋಮಸ್ ಮೋರ್ ಇವರಂತೆ ತಮಗಿರುವ ಅಧಿಕಾರದ ಶಕ್ತಿಯನ್ನು ಸಮಾಜದ ಸುಧಾರಣೆಗೆ, ಶುಭ ಸಂದೇಶದ ಮೌಲ್ಯಗಳ ಹರಡುವಿಕೆಗೆ ಮೀಸಲಾಗಿರುವ ಮುಕ್ತರಾಗಲೆಂದು ಪ್ರಾರ್ಥಿಸೋಣ. ಧರ್ಮಸಭೆಯ ಆಸ್ತಿಯಾಗಿರುವ ಪ್ರತಿಯೊಬ್ಬ ಸ್ತ್ರೀ ಸಾಮಾನ್ಯನು ತನ್ನ ಸೇವಾ ಕಾರ್ಯವನ್ನು ಪ್ರಭು ಯೇಸುವಿನ ಸೇವಾ ಕಾರ್ಯವೆಂದು ಪರಿಗಣಿಸಿ ತಾನು ಮಾಡುವ ಕಾಯಕ ಕೇವಲ ತನ್ನ ಜೀವನ ನಿರ್ವಹಣೆಗೆ ಮಾತ್ರ ಸೀಮಿತವೆಂದು ಭಾವಿಸದೆ ಧರ್ಮಸಭೆ ಹಾಗೂ ದೇಶದ ಸೇವೆಗಾಗಿ ಮೀಸಲು ಎಂಬ ಸತ್ಯವನ್ನು ಅರಿತು ಜೀವಿಸುವಂತಾಗಲೆಂದು ಪ್ರಾರ್ಥಿಸೋಣ. ಅನಾರೋಗ್ಯದಿಂದ ನರಳುತ್ತಿರುವ ಸ್ತ್ರೀ ಸಾಮಾನ್ಯರೆಲ್ಲರೂ ಸೌಖ್ಯದಾಯಕ ಪ್ರಭು ಯೇಸುವಿನ ಗುಣಪಡಿಸುವ ಶಕ್ತಿಯಿಂದ ಸ್ಪರ್ಶಿತರಾಗಿ ಶೀಘ್ರವಾಗಿ ಗುಣಮುಖರಾಗಿ ಮಾನಸಿಕ ಶಾಂತಿ ಸಮಾಧಾನವನ್ನು ಅನುಭವಿಸಲಾಗುತ್ತಾಗಲೆಂದು ಪ್ರಾರ್ಥಿಸೋಣ. ಈಗ ನಮ್ಮ ಸ್ವಂತ ಅಭಿಪ್ರಾಯಗಳಿಗಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಇಂದು ಉಫ್ರದವರು ಸದಸ್ಯರುಗಳು ಕಾಣಿಕೆಯನ್ನು ತರುತ್ತಿದ್ದಾರೆ. ಜೊತೆಗೆ ನಮ್ಮ ಮಕ್ಕಳು ಸಹ ತರಕಾರಿ ಇತರ ವಸ್ತುಗಳನ್ನು ಮೆರವಣಿಗೆಯಾಗಿ ತರ್ತಾರೆ. ಅವರು ತಂದಿರುವ ಎಲ್ಲ ವಸ್ತುಗಳನ್ನು ಉಪಯೋಗಿಸಿ ಮಧ್ಯಾಹ್ನ ಭಿಕ್ಷಕರಿಗೆ ಬಡವರಿಗೆ ಆಹಾರ ತಯಾರಾಗುವುದು. ನಮ್ಮ ಫ್ರೆಂಡ್ ಇದ್ದರಲ್ಲ ರಫಾಯಲ, ಅವರು ಸಹ ಅವರ ದೇಶದಲ್ಲಿ ಈ ರೀತಿ ನಮಗೆ ವಿಶ್ವಾಂತಿ ಇರ್ತೀವಿ, ಅಲ್ಲಿ ಸಹ ಫ್ರಾನ್ಸಿಸ್ಕನ್ ಥರ್ಡ್ ಆರ್ಡರ್ ಸೇರಿಕೊಂಡು ಅಲ್ಲಿ ಸೇವೆ ಮಾಡುತ್ತಾ ಬಂದಿದ್ದಾರೆ. ಅವರಿಗೆ ನಮ್ಮಲ್ಲಿ ಈ ಒಂದು ಸಂಸ್ಥೆ ಇರುವುದರಿಂದ
ಬಹಳ ಸಂತೋಷವಾಗಿದೆ. ನಾವು ಉಕ್ಲಾ ಸದಸ್ಯರಿಗೋಸ್ಕರ ಪ್ರಾರ್ಥಿಸೋಣ. ನಮ್ಮನ್ನು ಸಂಪೂರ್ಣವಾಗಿ ಬಲ್ಲವರಾದ ದೇವರೇ, ನಮ್ಮ ದೀನ ಮನದ ಪ್ರಾರ್ಥನೆಗಳನ್ನು ಆಲಿಸಿರಿ. ನಮ್ಮ ಕ್ರಿಸ್ತಿಯ ಜೀವನ ಕ್ರಿಸ್ತರಿಂದ ಪ್ರೇರಿತವಾಗಿ ಜೀವನ ಎಂಥದ್ದು ಎಂದರಿತು ಪ್ರಭು ಕ್ರಿಸ್ತನಂತೆ ಪ್ರಾರ್ಥನೆ, ಆಧ್ಯಾತ್ಮಿಕತೆ ಹಾಗೂ ಜನಹಿತ ಸುಕಾರ್ಯಗಳಲ್ಲಿ ನಮ್ಮನ್ನೇ ತೊಡಗಿಸಿಕೊಂಡು ಬಾಳಲು ಬೇಕಾದ ಪ್ರೇರಣೆಯನ್ನು ನಮಗೆಲ್ಲರಿಗೂ ದಯಪಾಲಿಸಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸಿರಿ. ಪ್ರಭು, ನಿಮ್ಮ ನಾಮಕ್ಕೆ ನಾವು ಅರ್ಪಿಸುತ್ತಿರುವ ಈ ಬಲಿಯು ನಮ್ಮನ್ನು ಶುದ್ಧಗೊಳಿಸಲಿ. ನಮ್ಮ ನಡತೆಯು ದಿನೇ ದಿನೇ ಸ್ವಕೀಯ ಜೀವನಕ್ಕೆ ಹೆಚ್ಚು ಹತ್ತಿರವಾಗುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮೊಡನೆ ಇರಲಿ. ಮನಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಾವು ಎಂದೆಂದೂ ಎಲ್ಲರೂ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ನಮ್ಮ ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಚಂಚಲತೆಯ ನಿಮಿತ್ತ ನಮ್ಮ ಮೇಲೆ ಮರಕು ತೋರಿ ಕ್ರಿಸ್ತರು ಕನ್ಯಾ ಮರಿಯಮ್ಮನವರಲ್ಲಿ ಮನುಷ್ಯರಾಗಿ ಜನಿಸುವಷ್ಟು ವಿನೀತರಾದರು. ಶಿಲುಬೆಯ ಯಾತ್ರೆಯ ಮೂಲಕ ನಿತ್ಯ ಮರಣದಿಂದ ನಮ್ಮನ್ನು ಕಾಪಾಡಿದರು ಮತ್ತು ಮೃತರ ಮಧ್ಯದಿಂದ ಪುನರುಜ್ಜೀವಿತರಾಗಿ ಏಳುವುದರ ಮೂಲಕ ನಮಗೆ ನಿತ್ಯ ಜೀವ ಲಭಿಸುವಂತೆ ಮಾಡಿದರು. ಆದುದರಿಂದ ದೇವದೂತರು ಶ್ರೇಷ್ಠ ದೂತರು ಹಾಡುತ್ತಿರಲು ಅವರೊಂದಿಗೆ ನಮ್ಮ ಸ್ವರಗಳನ್ನು ಸೇರಿಸಿಕೊಳ್ಳಬೇಕೆಂದು ವಿನಯಪೂರ್ವಕವಾಗಿ ವಿಜ್ಞಾಪಿಸುತ್ತಾ ನಾವು ಘೋಷಿಸುತ್ತೇವೆ. Divani, divani,
ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡಿಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿ ಎಂದು ಪ್ರಾರ್ಥಿಸುತ್ತೇವೆ. ನಮಗೆ ಇವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು ಅವರು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಅವರೊಂದಿಗೂ ಸಕಲ ಯಾತ್ರಿಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರೆಲ್ಲರನ್ನೂ ನಿಮ್ಮ ಪ್ರಕಾಶಮಯ ಸಮ್ಮುಖಕ್ಕೆ ಸೇರಿಸಿಕೊಳ್ಳಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪ್ರೇಷಿತರೊಂದಿಗೂ ಸಂತ ಫ್ರಾನ್ಸಿಸ್ ಜೇವಿಯರ್ ಅವರೊಂದಿಗೂ ಶ್ರೀ ಸಾಮಾನ್ಯ ವಿಶ್ವಾಸಿಗಳ ಪಾಲಕರಾದ ಸಂತ ಥಾಮಸ್ ನೋಡ್ ಅವರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಾಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಎಷ್ಟೊಂದು ಔದಾರ್ಯವುಳ್ಳವರು ನಮಗೆ ಅಭಯ ಕೊಡ್ತಾರೆ. ಭಯಪಡಬೇಡಿ. ನಿಮ್ಮನ್ನು ಯಾರೇ ತಿರಸ್ಕಾರ ಮಾಡಿದರೂ ಸಹ ನಾನು ನಿಮ್ಮನ್ನು ಕೈ ಬಿಡಲಾರೆ, ನಾನು ನಿಮ್ಮೊಂದಿಗೆ ಇದ್ದೇನೆ ಎಂದು ಆಶ್ವಾಸನೆಯನ್ನು ದೇವರು ನಮಗೆ ಕೊಡುತ್ತಿದ್ದಾರೆ. ಆದ್ದರಿಂದ ಕೃತಜ್ಞತಾ ಭಾವದಿಂದ ನಾವು ಕೈ ಜೋಡಿಸಿ ದೇವರಿಗೆ ನಮ್ಮ ನಮನಗಳನ್ನು ಹೇಳೋಣ. ಸ್ವರ್ಗದಲ್ಲಿ ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಯೇಸು ಕ್ರಿಸ್ತನೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯಪಾಲಿಸಿರಿ. ನಿಮ್ಮ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಈ ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವು ಭಾಗ್ಯವಂತರು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನಮ್ಮೆಲ್ಲರನ್ನು ಕಾಪಾಡಿ.
ಆತ್ಮೀಯರೇ, ಪೂಜೆಯಾದ ನಂತರ ಮಕ್ಕಳಿಗೆ ಧರ್ಮೋಪದೇಶ ತರಗತಿ ಇದೆ. ಧರ್ಮೋಪದೇಶ ತರಗತಿ ಆದ ನಂತರ ಮಕ್ಕಳಿಗೆ ಸ್ಪೆಷಲ್ ಬ್ರೇಕ್ಫಾಸ್ಟ್. ಏನು? ಟಿಬೆಟನ್ಸ್ ನೂಡಲ್ಸ್. ಟಿಬೆಟನ್ಸ್ ಮಾಡಿದ ನೂಡಲ್ಸನ್ನು ನಮ್ಮ ಸುಂದರಮ್ಮ ಅವರು ತಂದುಕೊಟ್ಟಿದ್ದಾರೆ. ಅದನ್ನು ಮಕ್ಕಳಿಗೆ ಇವತ್ತು ಕೊಡಲಾಗುವುದು. ನಂತರ ಮಕ್ಕಳು ಮನೆಗೆ ಹೋಗುವುದಿಲ್ಲ, ಇಲ್ಲೇ ಇರ್ತಾರೆ. ಯಾಕೆಂದರೆ ಮಧ್ಯಾಹ್ನ ಬಡವರಿಗೆ ಇದೆಲ್ಲ ಉಪಯೋಗಿಸಿ ವೆಜಿಟೇರಿಯನ್ ಫುಡ್ ಕೊಡ್ತೇವೆ. ಆವಾಗ ಮಕ್ಕಳು ಅವರಿಗೆ ಮೊಟ್ಟೆ, ಬಾಳೆಹಣ್ಣು, ನೀರು ಇದೆಲ್ಲ ಕೆಲಸವನ್ನು ನಮ್ಮ ಮಕ್ಕಳು ಮಾಡ್ತಾರೆ. ಉದ್ದೇಶ ಇಷ್ಟೇ, ಮಕ್ಕಳಿಗೆ ಒಂದು ಅಭ್ಯಾಸ, ಒಂದು ಭಾವನೆ, ಬಡವರಿಗೆ ಸಹಾಯ ಮಾಡಬೇಕು, ಬಡವರ ಸೇವೆ ಮಾಡಬೇಕು ಎಂಬ ಒಂದು ಹಂಬಲ ಮಕ್ಕಳಿಗೆ ಬೆಳಿಬೇಕು. ಚಿಕ್ಕದಿರುವಾಗಲೇ ಆ ಒಂದು ಗುಣ ಬರಬೇಕು ಎಂದು ಹೇಳಿ ಮಕ್ಕಳನ್ನು ಮಧ್ಯಾಹ್ನ ಊಟ ಸಮಯದಲ್ಲಿ ಬಡವರಿಗೆ ಅವರು ಬಡಿಸ್ತಾರೆ. ಆನಂತರ ಮಕ್ಕಳಿಗೂ ಸಹ ಇಲ್ಲೇ ಊಟ ಬರ್ತದೆ. ಸ್ಪೆಷಲ್ ಊಟ, ಮೊಟ್ಟೆ, ಬಾಳೆಹಣ್ಣು ಎಲ್ಲ ಮಕ್ಕಳಲ್ಲಿ ಇರಬೇಕು. ಅದೇ ಡ್ಯಾನ್ಸ್ ಮಾಡೋ ಮಕ್ಕಳು ಮಾತ್ರ ಅಲ್ವಾ. ಸರಿ, ಆನಂತರ ಮಕ್ಕಳು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಸ್ನಾನ ಮಾಡಿ ಮೇಕಪ್ ಎಲ್ಲ ಮಾಡಿ ಬರ್ತಾರೆ. 4 ಗಂಟೆಗೆ ಮಕ್ಕಳು ಬರ್ತಾರೆ ಮನೆಗೆ. 6 ಗಂಟೆಗೆ ಒಂದು ಪ್ರೋಗ್ರಾಮ್ ಇದೆ, ಒಳ್ಳೆ ಪ್ರೋಗ್ರಾಮ್. ನಮ್ಮ ಫ್ರೆಂಡ್ ಇದ್ದಾರಲ್ಲ, ಅವರನ್ನು ಸನ್ಮಾನಿಸುವಂತಹ, ವೆಲ್ಕಮ್ ಕೇಳುವಂಥ ಒಂದು ಕಾರ್ಯಕ್ರಮ. ಮಕ್ಕಳು ಡ್ಯಾನ್ಸ್ ಮಾಡಿ ಅವರನ್ನು ಸನ್ಮಾನ ಮಾಡ್ತಾರೆ. ಒಳ್ಳೆ ಡ್ಯಾನ್ಸನ್ನು ಕಲ್ತಿದ್ದಾರೆ ಮಕ್ಕಳು. ನಾನೇ ಕಲಿಸ್ಕೊಟ್ಟಿದ್ದೆ ಅವರಿಗೆಲ್ಲ. ನಾನು ಡ್ಯಾನ್ಸ್ ಮಾಡ್ತಿದ್ದೆ ಚಿಕ್ಕದಿರುವಾಗ. ಊರಿಗೆ ಡ್ಯಾನ್ಸ್ ಆಡ್ತಾರೆ, ಹುಲಿ ವೇಷ, ಹುಲಿ ಡ್ಯಾನ್ಸೇ ಮಾಡ್ತಾರೆ ಮಕ್ಕಳು. ಆದ್ದರಿಂದ ಮಕ್ಕಳು ಎಲ್ಲರೂ, ತಂದೆ ತಾಯಿಗಳು ಎಲ್ಲರೂ ಬರಬೇಕು. ಬರ್ತೀರಾ? ದೊಡ್ಡವರು ಬರ್ತೀರಾ? ಬರೋರ ಕೈ ಎಲ್ಲರೂ ಕೈ, ಎಲ್ಲರೂ ಬರಬೇಕು. ಸ್ವಲ್ಪ ಸಮಯ, 1 ಗಂಟೆ, 6ರಿಂದ 7, 1 ಗಂಟೆ ಪ್ರೋಗ್ರಾಮ್. ಎಲ್ಲರೂ ಬರಬೇಕು ಅಂತ ವಿಶೇಷವಾಗಿ ನಾನು ಕೇಳ್ತೇನೆ. ಮಕ್ಕಳಿಗೆ ಉತ್ತೇಜನ ಕೊಡಬೇಡ. ಮಕ್ಕಳು ಬಹಳ ಪ್ರತಿಭೆಯುಳ್ಳವರು, ಬಹಳ ಆಸಕ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ನಿಮ್ಮ ಮಕ್ಕಳಿಗೆ ನಿರಾಶೆ ಮಾಡಬೇಡಿ. ತಂದೆ ತಾಯಿಗಳು, ಬಂಧು ಬಳಗದವರು, ನಿಮ್ಮ ಫ್ರೆಂಡ್ಸ್ ಯಾರಿಗೂ ಕರ್ಕೊಂಡು ಎಲ್ಲರಿಗೂ ಚಾಕ್ಲೇಟ್ ಕೊಡೋಣ ಅಲ್ವಾ ಬಂದವರಿಗೆಲ್ಲ. ಕಳೆದ ಭಾನುವಾರ ಸಂಗ್ರಹವಾದ ಕಾಣಿಕೆ ಹಣದ ಮೊತ್ತ 3,479 ರೂಪಾಯಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇಂದು ಸಹ ನೀವು ಕಾಣಿಕೆ ಕೊಟ್ಟಿದ್ದೀರಾ. ಅದು ಶೋಭಾ ಅವರ ವೈದ್ಯಕೀಯ ಚಿಕಿತ್ಸೆಗೆ ಬೇಕಾದ ಹಣವನ್ನು ಈ ಫುಲ್ ಹಣವನ್ನು ಲೆಕ್ಕ ಮಾಡಿ ನಾವು ಅವರಿಗೆ ತಲುಪಿಸ್ತೇವೆ. ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಇನ್ಯಾರಾದರೂ ಕೊಡಲಿಕ್ಕಿದ್ರೆ ತಂದು ಕೊಡಿ. ಈಗಾಗಲೇ ಒಬ್ಬರು 5,000 ರೂಪಾಯಿನ ನನ್ನ ಅಕೌಂಟಿಗೆ ಕಳಿಸಿದ್ದಾರೆ. ತುಂಬ ಉದಾರ ಮನಸ್ಸಿನಿಂದ ಕಳಿಸ್ಕೊಡ್ತೀವಿ. ಅವ್ರ ಹೆಸರನ್ನು ಹೇಳಲಿಕ್ಕೆ ಅವ್ರು ಇಷ್ಟಪಡುವುದಿಲ್ಲ. ಅದೇ ರೀತಿ ಇನ್ನೊಬ್ಬರು 500 ರೂಪಾಯಿ ಕೊಟ್ಟಿದ್ದಾರೆ. ಈಗಾಗಲೇ 5,500 ರೂಪಾಯಿ ಆಗಿದೆ. ಇವತ್ತು ಲೆಕ್ಕ ಮಾಡಿ ಒಟ್ಟಿಗೆ ಸೇರಿಸಿ ಅವ್ರಿಗೆ ಕೊಡ್ತೀನಿ. ಇನ್ನು ಯಾರು ಕೊಡೋರಿದ್ದರೆ ನೋಡಿ, ಬಹಳ ಕಷ್ಟದಲ್ಲಿದ್ದಾರೆ. ಇನ್ನು 4 ತಿಂಗಳು ಅವರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ದಯವಿಟ್ಟು ನೀವು ಇನ್ನಷ್ಟು ಮನಸ್ಸಿದ್ದರೆ ದಯವಿಟ್ಟು ಸಹಾಯ ಮಾಡಬೇಕೆಂದು ಕೇಳ್ಕೊಳ್ತೇವೆ. ಮರಿಬೇಡಿ. ಸಾಯಂಕಾಲ ಎಷ್ಟು ಗಂಟೆಗೆ ಬರ್ತೀರಾ? ಮಕ್ಕಳಲ್ಲ, ದೊಡ್ಡವರು. ಎಷ್ಟು ಗಂಟೆಗೆ ಪ್ರಾಮಿಸ್ ಮಾಡಿದ್ದೀರಾ? ಪ್ರಾಮಿಸಿರ್ಬೇಕು. ಪ್ರಾರ್ಥಿಸೋಣ. ಪ್ರಭುವಿಂದ ಅಮೋಘ ಕೊಡುಗೆಗಳಿಂದ ತುಂಬಿದವರಾದ ನಾವು ರಕ್ಷಣೆಯ ಸಂಭಾವನೆಯನ್ನು ಗಳಿಸಿ ನಿಮ್ಮನ್ನು ಎಂದೆಂದೂ ಸ್ತುತಿಸುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ.
ಪಿತಾ ಸುತ ಮತ್ತು ಪವಿತ್ರಾತ್ಮನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಹೋಗಿ ಬನ್ನಿ. ಪ್ರಭು ಕ್ರಿಸ್ತನ ಶಾಂತಿ ಮತ್ತು ಪ್ರೀತಿ ಸದಾ ನಿಮ್ಮಲ್ಲಿರಲಿ. ದೇವ